ಭೀಮನ ಅಮಾವಾಸ್ಯೆ ದಿನವೇ ಅಪಾಯಕಾರಿ ಗ್ರಹಣ ನಾಳೆ ಗೋಚರಿಸಲಿದೆ. ವರ್ಷದ ಕೊನೆಯ ಸೂರ್ಯಗ್ರಹಣ. ಹಾಗಾದ್ರೆ ಇದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಭಾರತ ದೇಶದ ಮೇಲೆ ಇದರ ಎಫೆಕ್ಟಿವ್ ಎಷ್ಟರ ಮಟ್ಟಿಗಿರುತ್ತೆ ಅನ್ನುವಂಥದ್ದು. ಈಗಾಗಲೇ ಭೀಮನ ಅಮಾವಾಸ್ಯೆ ದಿನವೇ ಅಪಾಯಕಾರಿ ಗ್ರಹಣ ಸಂಭವಿಸಲಿದೆ. ನಾಳೆ ಗೋಚರಿಸಲಿದೆ ವರ್ಷದ ಕೊನೆಯ ಸೂರ್ಯಗ್ರಹಣ. ಕಟಕ ಸೇರಿ 3 ರಾಶಿಯವರಿಗೆ ಕಾದಿದ್ಯಾ ಆಪತ್ತು? ಹಾಗಾದ್ರೆ ಈ 3 ರಾಶಿಯವರೇ ಇರಲಿ ಸ್ವಲ್ಪ ಜೋಪಾನ. ಹಾಗಾದ್ರೆ ಯಾವ 3 ರಾಶಿಗೆ ಗ್ರಹಣ ಕಂಟಕ? ಆ 3 ರಾಶಿಯವರು ನಾಳೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ಸೂರ್ಯಗ್ರಹಣದಿಂದ ಪಾರಾಗಬಹುದು? ಸೂರ್ಯಗ್ರಹಣ ನಾಳೆ ಭೀಮನ ಅಮಾವಾಸ್ಯೆ, ಅದರ ಜೊತೆಗೆ ಸೂರ್ಯಗ್ರಹಣ ಇರುವಂಥದ್ದು. ಹಾಗಾಗಿ ಕಟಕ ಸೇರಿದಂತೆ 3 ರಾಶಿಗೆ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ನಿಮಿತ್ತ ಏನಾದರೂ ಇದರ ಒಂದು ಎಫೆಕ್ಟಿವಿಟಿ ಜಾಸ್ತಿ ಇರುತ್ತೇನಪ್ಪ ಈ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಅಂತ ನೋಡಿದಾಗ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಭೀಮನ ಅಮಾವಾಸ್ಯೆ ಎಂದಿನಂತೆ ಸೆಲೆಬ್ರೇಷನ್ ಇರುತ್ತೆ ನಮ್ಮ ದೇಶದಲ್ಲಿ. ಇನ್ನು ಅದ್ರ ಜೊತೆಗೆ ಅಮಾವಾಸ್ಯೆಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆಶ್ಲೇಷ ನಕ್ಷತ್ರದಲ್ಲಿ ರೂಪುಗೊಳ್ಳಲಿರುವಂತಹ ಸೂರ್ಯಗ್ರಹಣ ಕಟಕ, ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆಪತ್ತು ಇದೆ. 3 ರಾಶಿಯವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ಗ್ರಹಣದಿಂದ ಆಕಾಶ ಮಂಡಲದಲ್ಲಿ ಗ್ರಹಗಳ ಸಂಯೋಗ ಆಗಲಿದೆ. ಈ ಗ್ರಹಣದಿಂದ 3 ರಾಶಿಯವರ ಆತ್ಮವಿಶ್ವಾಸ, ಆರೋಗ್ಯ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ. ಇಲ್ಲಿ ಉದ್ಯೋಗ, ವ್ಯವಹಾರ, ಹಣಕಾಸು, ಪ್ರಯಾಣದಲ್ಲಿ ನಿಗಾ ಇರಬೇಕು. ಹಠಾತ್ ಆರ್ಥಿಕ ನಷ್ಟ, ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ. ನೋಡಿ, ಕಟಕ ಸೇರಿದಂತೆ ಸಿಂಹ ಮತ್ತು ಕನ್ಯಾ ರಾಶಿಗಳ ಮೇಲೆ ಎಫೆಕ್ಟಿವ್. ಕಟಕ ರಾಶಿ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬಾರದು ಅಂತ ಹೇಳಲಾಗ್ತಾ ಇದೆ. ನಾಳೆ ಒಂದು ದಿನ ಶಾಂತವಾಗಿ ಯೋಜಿಸಿ ಮುಂದುವರಿಯಿರಿ ಅನ್ನುವಂಥದ್ದು. ಇನ್ನು ತಪ್ಪು ತಿಳುವಳಿಕೆಯಿಂದ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಬರುವಂಥದ್ದು ಕೂಡ ಹೆಚ್ಚಾಗಿದೆ. ಆದ್ದರಿಂದ ನಾಳೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಬೇಕು. ಅನಗತ್ಯ ವಾದಗಳನ್ನು ತಪ್ಪಿಸಿ ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಹೇಳಲಾಗ್ತಾ ಇದೆ. ನಾಳೆಯ ಭವಿಷ್ಯ, ಹಣಕಾಸಿನ ವಿಚಾರದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಾಧ್ಯವಾದಷ್ಟು ದೂರ ಪ್ರಯಾಣ ಮುಂದೂಡುವುದು ಉತ್ತಮ. ಇದು ನಾಳೆ 3 ರಾಶಿಯವರ ಪಾಲಿಸಬೇಕಾದಂಥ ನಿಯಮಗಳು. ಮಾನಸಿಕ ಒತ್ತಡ, ಗೊಂದಲ, ಆತಂಕ ಎಲ್ಲವೂ ಕೂಡ ಇರುತ್ತೆ. ಇನ್ನು ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಹಾಗಾಗಿ ವೃತ್ತಿ, ಗೌರವದ ಮೇಲೆ ಕಂಡು ಬರುವಂತ ಸಾಧ್ಯತೆ ಇದೆ. ಕೆಲಸದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸಿಂಹ ರಾಶಿಗೆ. ಆತುರದ ಮಾತುಗಳಿಂದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಆಪ್ತ ವ್ಯಕ್ತಿಯಿಂದ ತಪ್ಪು ತಿಳುವಳಿಕೆ, ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ನಂಬಿಕೆಗೆ ಸಂಬಂಧಿಸಿದ ಸಮಸ್ಯೆ ಎದುರಾಗುವ ಸಾಧ್ಯತೆ ಕೂಡ ಇದೆ. ನಾಳೆ ಕಚೇರಿಯ ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಿ ಅಂತ ಹೇಳಲಾಗ್ತಾ ಇದೆ ಸಿಂಹ ರಾಶಿಯವರಿಗೆ. ಇನ್ನ ಕನ್ಯಾ ರಾಶಿ, ಹಣಕಾಸು, ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸವಾಲುಗಳು ಎದುರಾಗುವಂಥದ್ದಿದೆ. ಕೆಲಸಗಳಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಕೂಡ ಇರುವುದರಿಂದ ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸದಿದ್ರೆ ಆರ್ಥಿಕ ನಷ್ಟ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದಿರುವುದು ಉತ್ತಮ ಅಂತ ಹೇಳಲಾಗ್ತಾ ಇದೆ. ಯಾವುದೇ ದಾಖಲೆಗೆ ಸಹಿ ಮಾಡುವ ಮುನ್ನ ಓದಿ ಪರಿಶೀಲಿಸಬೇಕು. ಆತುರದಲ್ಲಿ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಹೇಳಲಾಗ್ತಾ ಇದೆ. ವಾಹನ ಚಲಾಯಿಸುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಪ್ರಯಾಣದ ಸಂದರ್ಭದಲ್ಲಿ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿ. ಹಣಕಾಸು, ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸವಾಲುಗಳು ಎದುರಾಗುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ.